ಸೂರ್ಯೋದಯ ಆಯಿತು ಅಂತಂದ್ರೆ ಚಕಿತ ಧರ್ಮಾನ್ ಕರೋತಿ, ಹೆದರಿಕೊಂಡು ಧರ್ಮಾಚರಣೆ ಮಾಡ್ತಾರೆ. ಇದು ಲೋಕದ ನೀತಿ. ನಭಸ್ಪೃಶನ್ ಉನ್ಮುಖ ದೀಪ್ತಿ ವೃಂದೈ ಅಸೌ ಕ್ರಮೇಣೋರ್ಧ್ವಮಿಯಾಯ ಭಾಸ್ವಾನ್ ತಥಾ ಹಿ ತದ್ವಿಷ್ಣು ಪದಾನುಶಕ್ತ ಕರಃ ಕಥಂ ನೋರ್ಧ್ವಮುಪೈತಿ ಲೋಕಃ. ಸೂರ್ಯ ಬೆಳಗಿದ ಅವನು ಎತ್ತರಕ್ಕೆ ಹೋಗ್ತಾ ಇದ್ದಾನೆ. ಸೂರ್ಯೋದಯ ಆಯಿತು, ನಾವು ನೋಡ್ತಾ ಇದ್ದೇವಲ್ಲ ಸೂರ್ಯ ಹೇಗೆ ಅಂದರೆ ಲೋಕದ ದೃಷ್ಟಿಯಿಂದ ನೋಡುವಾಗ ಸೂರ್ಯ ಒಂದು ಕಡೆಯಲ್ಲಿ ಸಮುದ್ರದ ಒಂದು ಭಾಗದಲ್ಲಿ ಉದಯಿಸಿದ ಅಥವಾ ಪರ್ವತದ ಒಂದು ಕಡೆಯಿಂದ ಉದಯಿಸಿದ ಅಂತ ಕಾಣಿಸ್ತಾನೆ. ಕಾಣಿಸಿದ ಮೇಲೆ ಅಲ್ಲಿದ ಮೇಲಕ್ಕೆ ಹೋಗ್ತಾನೆ, ನೆತ್ತಿಯ ತನಕ ಹೋಗ್ತಾನೆ, ಮೇಲಕ್ಕೆನೇ ಹೋಗ್ತಾನೆ. ಯಾಕೆ ಹೋಗ್ತಾನೆ ಹಾಗೆ ಸೂರ್ಯ ಮೇಲ್ಮೇಲಕ್ಕೆ ಹೋಗೋದಕ್ಕೆ ಕಾರಣ ಏನು ಅಂದ್ರೆ ಅದಕ್ಕೆ ವಾದಿರಾಜರಂತಾರೆ, ಮೇಲೆ ಹೋಗೋದಕ್ಕೆ ಒಂದು ಉಪಾಯವನ್ನು ಸೂರ್ಯ ಮಾಡಿದ್ದಾನೆ. ಅವನು ಮೇಲೆ ಹೋಗೋ ಪ್ರಯತ್ನವನ್ನೇನು ಮಾಡಲಿಲ್ಲ, ಆದರೆ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಯಾವ ಕಾರ್ಯವನ್ನು ಮಾಡಿದ್ದರಿಂದ ಪುರುಷ ಎತ್ತರಕ್ಕೆ ಏರ್ತಾನೆ ಅಂತಹ ಕಾರ್ಯವನ್ನ ಸೂರ್ಯ ಮಾಡಿದ್ದಾನೆ. ಅದು ಯಾವ ಕಾರ್ಯ ಅಂದ್ರೆ ತನ್ನ ಕರಗಳನ್ನ ಪರಮಾತ್ಮನ ಪಾದದಲ್ಲಿ, ಹರಿಪಾದದಲ್ಲಿ ಇಟ್ಟಿದ್ದಾನೆ. ಇದೇ ನೋಡಿ, ಯಾರು ತಮ್ಮ ಕರಗಳನ್ನ ಹರಿಪಾದದಲ್ಲಿ ಇಡ್ತಾರೋ ಅವರು ಎತ್ತರಕ್ಕೆ ಏರ್ತಾ ಹೋಗ್ತಾರೆ. ಇದಕ್ಕೆ ಸೂರ್ಯನೇ ದೃಷ್ಟಾಂತ ಅಂತಾರೆ ವಾದಿರಾಜ. ನಭಸ್ಪೃಶನ್, ಅವನ ಆಕಾಶನ ಮುಟ್ತಾ ಇದ್ದಾನೆ. ಉನ್ಮುಖ ದೀಪ್ತಿ ವೃಂದೈಹಿ ಅಸೌ ಕ್ರಮೇಣ ಊರ್ಧ್ವಮಿಯಾಯ ಭಾಸ್ವಾನ್. ಊರ್ಧ್ವಂ ಇಯಾಯ, ಎತ್ತರಕ್ಕೆ ಏರಿದ. ಕಾರಣ ಏನು? ವಿಷ್ಣು ಪದಾನುಶಕ್ತ ಕರಹ, ವಿಷ್ಣು ಪದದಲ್ಲಿ ತನ್ನ ಕರಗಳನ್ನು ಇಟ್ಟಿದ್ದಾನೆ. ಕರ ಅಂದ್ರೆ ಕಿರಣಗಳು ಎಲ್ಲಿವೆ? ವಿಷ್ಣು ಪದದಲ್ಲಿ. ವಿಷ್ಣು ಪದ ಅಂದ್ರೆ ಆಕಾಶ. ಆಕಾಶದಲ್ಲಿ ಯಾರು ತಮ್ಮ ಕರವನ್ನು ಇಟ್ಟಿದ್ದಾನೆ, ತನ್ನ ಕಿರಣವನ್ನು ಇಟ್ಟಿದ್ದಾನೆ ಸೂರ್ಯ, ಆದ್ದರಿಂದ ಅವನು ಎತ್ತರಕ್ಕೇರ್ತಾನೆ. ಲೋಕದಲ್ಲೂ ಅಷ್ಟೇ, ಎತ್ತರಕ್ಕೇರಬೇಕಾ ಅದಕ್ಕೆ ಹರಿಪಾದದಲ್ಲಿ ಕರವನ್ನ ಇಡಿ. ಕರವನ್ನು ಹರಿಪಾದದಲ್ಲಿ ಇಡೋದು ಅಂತಂದ್ರೆ ಏನರ್ಥ? ಭಗವತ್ ಪೂಜೆಯನ್ನು ಮಾಡೋದು. ಶ್ರದ್ಧೆಯಿಂದ ಯಾರು ಭಗವತ್ ಪೂಜೆಯನ್ನು ಮಾಡ್ತಾರೆ, ಯಾರು ಶ್ರದ್ಧೆಯಿಂದ ಭಗವದ್ ಅರ್ಚನೆಯನ್ನು ಮಾಡ್ತಾರೆ, ವಿಷ್ಣು ಪಾದದ ಪೂಜೆಯನ್ನು ಮಾಡೋದು ಅಂತಂದ್ರೆ ವಿಷ್ಣುವಿನ ಪ್ರತೀಕ ಏನಿದೆ, ಲೋಹಮಯವಾದದ್ದೋ, ಶಾಲಿಗ್ರಾಮವೋ, ದಾರುಮಯವಾದಂತಹ ಪ್ರತಿಮೆಯೋ, ಶಿಲಾಮಯವಾದ ಪ್ರತಿಮೆಯೋ ಏನಿದೆ ಅಲ್ಲಿ ಭಗವಂತನ ಪೂಜೆಯನ್ನು ಮಾಡೋದು. ಇಷ್ಟು ಮಾತ್ರ ಅಲ್ಲ, ಇನ್ನ ಗೋವುಗಳು, ಅಲ್ಲಿ ಪರಮಾತ್ಮನ ಸನ್ನಿಧಾನ. ಬ್ರಹ್ಮಜ್ಞಾನಿಗಳು, ಅಲ್ಲಿ ಪರಮಾತ್ಮನ ಸನ್ನಿಧಾನ. ತುಳಸಿಯಲ್ಲಿ ಪರಮಾತ್ಮನ ಸನ್ನಿಧಾನ, ಕಮಲಗಳಲ್ಲಿ ಪರಮಾತ್ಮನ ಸನ್ನಿಧಾನ. ಪರಮಾತ್ಮನ ಸನ್ನಿಧಾನ ಎಲ್ಲಿದೆ ಅಲ್ಲಿ ನಮ್ಮ ಕರ ಸೇವೆ ಆಗಬೇಕು. ನಾವು ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು. ಗೋಗಳ ಸೇವೆಯನ್ನು ಮಾಡಬೇಕು, ಗೋಗಳ ಪ್ರಕ್ಷಾಳನವನ್ನು ಮಾಡೋದು, ಗೋಮಯವನ್ನು ತೆಗೆಯೋದು, ಗೋಗಳಿಗೆ ಹುಲ್ಲು ತಿನ್ನಿಸೋದು. ಅದೇ ರೀತಿಯಲ್ಲಿ ಸೂರ್ಯನಲ್ಲಿ ಪರಮಾತ್ಮನ ಸನ್ನಿಧಾನ, ಅಲ್ಲಿಗೆ ಕರ ಸೇವೆ ಅಂದರೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು, ಅರ್ಘ್ಯವನ್ನು ನೀಡಬೇಕು, ಸೂರ್ಯಾರ್ಘ್ಯವನ್ನು ನೀಡಬೇಕು. ಮನೆಗೆ ಬಂದಂತಹ ಅತಿಥಿಯಲ್ಲಿ ಪರಮಾತ್ಮನ ಸನ್ನಿಧಾನ, ವಿಪ್ರರಲ್ಲಿ ಪರಮಾತ್ಮನ ಸನ್ನಿಧಾನ, ಅಲ್ಲಿ ಪಾದ ಸೇವೆಯನ್ನು ಮಾಡಬೇಕು. ಪಾದವನ್ನು ತೊಳೆದು ಅವರ ಸೇವೆಯನ್ನು ಸಲ್ಲಿಸಬೇಕು. ಈ ರೀತಿಯಲ್ಲಿ ಹರಿಪಾದದ ಸೇವೆಯನ್ನು ನಾವು ಸಲ್ಲಿಸಿದರೆ ನಮಗೆ ಗೊತ್ತೇ ಇಲ್ಲದಂತೆ ನಾವು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ ಸೂರ್ಯನೇ ದೃಷ್ಟಾಂತ. ಸೂರ್ಯ ಹರಿಪಾದದಲ್ಲಿ ತನ್ನ ಕಿರಣಗಳನ್ನು ಚೆಲ್ಲಿದ, ಅವನು ಎತ್ತರಕ್ಕೆ ಏರ್ತಾ ಹೋಗಿದ್ದಾನೆ. ಅದೇ ರೀತಿಯಲ್ಲಿ ಯಾರು ಹರಿಪಾದದ ಸೇವೆಯನ್ನು ಮಾಡ್ತಾರೆ, ಶಾಲಿಗ್ರಾಮಕ್ಕೆ ನಿತ್ಯವೂ ಕೂಡ ಕಲಶದ ಅಭಿಮಂತ್ರಣವನ್ನು ಮಾಡಿ ಕಲಶೋದಕದಿಂದ ಅಭಿಷೇಕವನ್ನು ಮಾಡುತ್ತಾರೆ, ಅಂಥವರು ಔನ್ನತ್ಯವನ್ನು ಹೊಂದುತ್ತಾರೆ. ಅವರಿಗೆ ಅಧೋಗತಿ ಇಲ್ಲ, ಔನ್ನತ್ಯವೇ. ಅವರು ಎತ್ತರಕ್ಕೆ ಏರ್ತಾ ಹೋಗ್ತಾರೆ ಅನ್ನೋದನ್ನ ಅಷ್ಟು ಸೊಗಸಾಗಿ ತಿಳಿಸ್ತಾ ಇದ್ದಾರೆ. ಇದು ನೋಡಿ, ಸೂರ್ಯೋದಯದ ವರ್ಣನೆ ಎಷ್ಟು ಬಂದಿದೆ. ಸೂರ್ಯೋದಯ ವರ್ಣನೆ, ಸೂರ್ಯ ಉದಯ ಮಾತ್ರ ಅಲ್ಲ, ಸೂರ್ಯೋದಯದಿಂದ ಸೂರ್ಯ ಬೆಳಗ್ಗೆ ಮಧ್ಯಾಹ್ನದ ತನಕ ಬರೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಸಂಜೆಯ ವರ್ಣನೆ, ಸೂರ್ಯ ಕೆಳಗಿಳಿತಾ ಬರ್ತಾನೆ ನೋಡಿ, ಇಲ್ಲಿ ಏರ್ತಾ ಬರೋದನ್ನು ಇಲ್ಲಿ ಹೇಳಿದರು ವಾದಿರಾಜರು. ಇಳಿತಾ ಬರೋದನ್ನು ಹೇಳಬೇಕು. ಮುಸ್ಸಂಜೆಯ ವರ್ಣನೆಯನ್ನು ಮಾಡಬೇಕು.
ಅದನ್ನು ಮುಂದೆ 5ನೇ ಸರ್ಗದಲ್ಲಿ ಮಾಡ್ತಾರೆ. ಅದನ್ನು ಆ ಸಂದರ್ಭದಲ್ಲಿ ನೋಡೋಣ. ಈಗ ಸೂರ್ಯೋದಯದ ವರ್ಣನೆ 5ನೇ ಸರ್ಗ 6ನೇ ಸರ್ಗದಲ್ಲಿ ಮತ್ತೆ ವರ್ಣನೆ ಅಲ್ಲಿ ಆ ಪ್ರಸಂಗದಲ್ಲಿ ಅದನ್ನು ನಾವು ಗಮನಿಸೋಣ. ಇಲ್ಲಿ ಸೂರ್ಯೋದಯದ ವರ್ಣನೆ. ಈಗ ಸೂರ್ಯೋದಯದ ವರ್ಣನೆಯನ್ನು ಅನೇಕರು ಮಾಡಿದ್ದಾರೆ, ಅನೇಕ ಕವಿಗಳು ಮಾಡುತ್ತಾರೆ. ಸೂರ್ಯ ಏರ್ತಾ ಇರೋದನ್ನು ವರ್ಣನೆ ಮಾಡುತ್ತಾರೆ. ಬಹಳ ಚಮತ್ಕಾರದಿಂದ ಅನೇಕ ಕವಿಗಳು ಮಾಡಿದ್ದಾರೆ. ಅದು ಚಮತ್ಕಾರ ಇದೆ, ಕಾವ್ಯ ಇದೆ, ಮನೋರಂಜನೆ ಇದೆ, ಪ್ರಕೃತಿಯ ಸೌಂದರ್ಯದ ಚಿಂತನೆ ಇದೆ. ಆದರೆ ಅಲ್ಲಿ ಅಧ್ಯಾತ್ಮದ ಚಿಂತನೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಪ್ರಕೃತಿ ಪುರುಷರ ಮೇಲನ ಈ ರುಗ್ಮೀಶ್ ವಿಜಯದಲ್ಲಿದೆ. ಪ್ರಕೃತಿಯ ಚಿಂತನೆಯೂ ಇದೆ, ಪರಮಪುರುಷನ ಚಿಂತನೆಯೂ ಇದೆ. ಪರಮಪುರುಷನ ಚಿಂತನೆಯನ್ನು ಬಿಟ್ಟು ಕೇವಲ ಪ್ರಕೃತಿಯ ಚಿಂತನೆಯನ್ನು ಮಾಡಿದರೆ ಕೃಷ್ಣ ಗೀತೆಯಲ್ಲಿ ಅವನು ಹೇಳ್ತಾನೆ, ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಅಂತ ಹೇಳಿ, ಅವ್ಯಕ್ತೋಪಾಸನೆಯಲ್ಲಿ ಯಾರು ರತರಾಗಿರುತ್ತಾರೆ ಅವರಿಗಾಗುವ ಗತಿ ಏನು ಅನ್ನೋದರ ಬಗ್ಗೆ ಹೇಳಿದ್ದಿದೆ ಕೃಷ್ಣ ಗೀತೆಯಲ್ಲಿ. ಹೀಗಾಗಿ ಕೇವಲ ಪ್ರಕೃತಿ ತತ್ವದ ಚಿಂತನೆಯಲ್ಲ, ಇದು ಪರಮಪುರುಷನ ಜೊತೆಯಲ್ಲಿ ಪ್ರಕೃತಿ ತತ್ವದ ಚಿಂತನೆ. ಹೀಗೆ ಸೂರ್ಯೋದಯದ ವರ್ಣನೆ ಇದೆ, ಸೂರ್ಯನ ಅಭಿವೃದ್ಧಿಯ ವರ್ಣನೆ ಇದೆ. ಇದರ ಎಲ್ಲದರ ವರ್ಣನೆ ಅದು ಅಧ್ಯಾತ್ಮದ ಚಿಂತನೆಯ ಜೊತೆಯಲ್ಲಿ ಅದನ್ನು ಬೆಸೆದು ಅಷ್ಟು ಸೊಗಸಾಗಿ ವರ್ಣಿಸ್ತಾ ಇದ್ದಾರೆ. ಸೋಮಾನ್ವಯೇ ಜಾತಮಿನೋ ನಿರೀಕ್ಷ್ಯ ರಾಮಾನುಜಂ ಮನ್ಯುಮಿವಾದಧಾನಃ ರಾಗಂ ಪರಿತ್ಯಜ್ಯ ಬಭೂವ ತೀಕ್ಷ್ಣಃ ಶ್ರೇಯೋನುಜಸ್ಯಾಪಿ ನ ವೈ ಸಹಂತೆ. ಒಂದು ಕಾವ್ಯದ ಚಮತ್ಕಾರವನ್ನು ವಾದಿರಾಜರು ತೋರಿಸ್ತಾರೆ. ಸೂರ್ಯ ಅವನು ಮೇಲಕ್ಕೆ ಏರ್ತಾ ಅವನು ಖಡಕ್ಕಾಗ್ತಾ ಹೋಗ್ತಾ ಇದ್ದಾನೆ ಅಲ್ವಾ. ಸೂರ್ಯ ಬೆಳಗುತ್ತಾ ಇರುವಾಗ ಉರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ, ತಾಪ ಹೆಚ್ಚಾಗುತ್ತೆ. ಯಾಕೆ ಅಷ್ಟು ತಾಪ ಯಾವಾಗ ಅಂತಂದ್ರೆ ಯಾರಿಗೆ ಸಿಟ್ಟಿರ್ತದೆ ನೋಡಿ, ಅವ್ರ ಹತ್ರ ಹೋದ್ರೆ ಗೊತ್ತಾಗುತ್ತೆ ತಾಪ ಯಾಕೆ ಅಂತ. ಅವರು ಸಿಕ್ಕದನ್ನೆಲ್ಲ ಕಂಡು ಹೊಡಿತಾ ಇರ್ತಾರೆ, ಏನೋ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಸಿಟ್ಟಿರುತ್ತೆ. ಅಲ್ಲ, ಸೂರ್ಯನಿಗಂತ ಸಿಟ್ಟು ಬರುವಂಥದ್ದು ಏನಾಯ್ತು? ಇಷ್ಟು ತಾಪ ಬಿಸಿ ಜಾಸ್ತಿ ಆಗ್ಲಿಕ್ಕೆ ಏನು ಕಾರಣ? ಸಿಟ್ಟೇ ಕಾರಣ ಅಂತ ಹೇಳಬೇಕು ಅಂತಂದ್ರೆ ಸೂರ್ಯನಿಗೆ ಏನಾದರೂ ಸಿಟ್ಟು ಬರ್ಲಿಕ್ಕೆ ಕಾರಣ ಇದೆಯಾ? ಇದೇ ಅಂತಾರೆ ವಾದಿರಾಜರು. ಇದೆ, ಸೂರ್ಯನಿಗೆ ಸಿಟ್ಟು ಬರ್ಲಿಕ್ಕೆ ಕಾರಣ ಇದೆ. ಏನು? ಕೃಷ್ಣಾವತಾರ ಆಗಿದೆ ಅಂತ ಹಕ್ಕಿಗಳೆಲ್ಲ ಹೇಳಿದ್ವಂತೆ. ಆಯ್ತು ನೋಡ್ತೇನೆ ಅಂತ ಬಹಳ ಸಂಭ್ರಮದಲ್ಲಿ ಸೂರ್ಯ ಬಂದು ನೋಡಿದ್ದಂತೆ. ಸೂರ್ಯ ಬಂದ, ತನ್ನ ಕಿರಣಗಳನ್ನೆಲ್ಲ ಎಲ್ಲ ಕಡೆಯಲ್ಲಿಯೂ ಕೂಡ ಪಸರಿಸಿದ. ಅಲ್ಲಿ ನೋಡಿದಾಗ ಗೊತ್ತಾಯಿತು, ನಂದಗೋಪನ ಮನೆಯಲ್ಲಿ ಕೃಷ್ಣ ನಾರಾಯಣ ಇಳಿದು ಬಂದಿದ್ದಾನೆ. ಅವನು ಬಂದದ್ದು ಎಲ್ಲಿಗೆ? ವಸುದೇವನ ಮನೆಗೆ. ವಸುದೇವ ಯಾರು? ವಿಚಾರ ಮಾಡಿದರೆ ಅವನು ಯದುಕುಲದಲ್ಲಿ ಬಂದವನು. ಯಾದವರು ಯಾರು? ಅವರು ಚಂದ್ರವಂಶದಲ್ಲಿ ಬಂದವನು. ಓ, ಸಿಟ್ಟು ಬಂತಂತ. ಚಂದ್ರವಂಶದಲ್ಲಿ ಬಂದವನ. ಆವಾಗ ಸೂರ್ಯವಂಶದಲ್ಲಿ ಬಂದಿದ್ದ, ನಮ್ಮ ವಂಶದಲ್ಲಿ ಬಂದಿದ್ದ. ಈಗ ನಮ್ಮ ವಂಶ ಬಿಟ್ಟ, ಇವನು ಚಂದ್ರವಂಶದಲ್ಲಿ ಬಂದಿದ್ದಾನೆ. ಸಿಟ್ಟು ಬಂತಂತ. ಅಲ್ಲ, ಚಂದ್ರ ಯಾರು? ಸೂರ್ಯ ಚಂದ್ರರಿಬ್ಬರೂ ಕೂಡ ಪರಮಾತ್ಮನ ಕಣ್ಣಿನಿಂದಲೇ ಹುಟ್ಟಿದವರು ತಾನೆ. ಕಣ್ಣಿನಿಂದಲೇ ಸೂರ್ಯಚಂದ್ರರು ಹುಟ್ಟಿದ್ದು. ಹೀಗಾಗಿ ಪರಮಪುರುಷನ ಕಣ್ಣಿನಿಂದ ಸೂರ್ಯಚಂದ್ರರು ಹುಟ್ಟಿದಾಗ ಸೂರ್ಯಚಂದ್ರರು ಸೋದರರು ಅಂತಂದ್ರೆ ತನ್ನ ತಮ್ಮನ ವಂಶದಲ್ಲಿ ಹುಟ್ಟಿದ್ರೇನು, ತನ್ನ ವಂಶದಲ್ಲಿ ಹುಟ್ಟಿದ್ರೇನು? ಸಂತೋಷ ಪಡಬೇಕಲ್ವಾ? ತನ್ನ ಹಿಂದಿನ ಅವತಾರದಲ್ಲಿ ತನ್ನ ವಂಶದಲ್ಲಿ ಹುಟ್ಟಿದ್ದ, ಈಗ ತನ್ನ ತಮ್ಮನ ವಂಶದಲ್ಲಿ ಕೃಷ್ಣಾವತಾರ ಆಗಿದೆ. ಸಂತೋಷ ಪಡಬೇಕಿತ್ತು. ಆದರೆ ಅದು ಮೇಲ್ನೋಟಕ್ಕೆ ಹಾಗಿರುತ್ತೆ, ನನ್ನ ತಮ್ಮ ಅಂತೆಲ್ಲ ಇರುತ್ತೆ. ಅದ್ರ ಒಳಗೆ ಶ್ರೇಯೋನುಜಸ್ಯಾಪಿ ನ ವೈ ಸಹನ್. ಲೋಕ ಇರೋದೇ ಹೇಗಿರಿ, ಮೇಲ್ನೋಟಕ್ಕೆ ಮಾತ್ರ ಹಾಗೆ. ಅಣ್ಣ ತಮ್ಮಂದರ ಏಳಿಗೆಯನ್ನು ಕೂಡ ಪರಸ್ಪರವಾಗಿ ಸಹಿಸೋದಿಲ್ಲ. ಹೀಗಾಗಿ ತಮ್ಮನ ಏಳಿಗೆಯನ್ನು ಸಹಿಸ್ತಾ ಇಲ್ಲ. ಲೋಕದ ನೀತಿ ಅದು, ಲೋಕದಲ್ಲಿ ಇರೋದೇ ಹಾಗೆ. ಅದಕ್ಕೆ ಸೂರ್ಯನ ಒಡ ಹುಟ್ಟಿದ ತಮ್ಮ ಅಂತಾದರೂ ಕೂಡ ಚಂದ್ರ ತನ್ನ ವಂಶದಲ್ಲಿ ಅವತರಿಸಿದ್ದೇನೆ, ತಮ್ಮನ ವಂಶದಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ ಅದು ಸಹನೆ ಆಗಲಿಲ್ಲಂತೆ ಸೂರ್ಯನಿಗೆ. ಅದಕ್ಕೆ ಸಿಟ್ಟು ಜಾಸ್ತಿ ಆಯ್ತು. ಸಿಟ್ಟು ಜಾಸ್ತಿ ಆದ್ದಕ್ಕೆ ಬಿಸಿ ಜಾಸ್ತಿ ಆಯ್ತು, ಬಿಸಿಲು ಬರ್ತಾ ಇದೆ, ತಾಪ ಆಗ್ತಾ ಇದೆ ಅಂತಾರೆ ವಾದಿರಾಜರು. ಮ್ಲಾನಂ ವಿಧತ್ತೇನ ಸುಖಂ ಜನಾನಾಂ ಛಾಯಾಶ್ರಿತಾನಾಂ ಅಪಿ ತಿಗ್ಮರೋಚಿಃ ಕ್ರೂರೋಪಿ ಮರ್ತ್ಯಃ
ಸ್ವಕಲತ್ರ ಸಾಂದ್ರ ಸಂಬಂಧ ಭಾಜಾನ್ನಹಿ ತಾಪದಾಯಿ. ಖಡಕ್ಕಾದ ಬಿಸಿಲು ಏರ್ತಾ ಇದೆ. ಆ ಹೊತ್ತಿನಲ್ಲಿ ಬಿಸಿಲಿನ ಹೊತ್ತಿನಲ್ಲಿ ಕೆಲಸಕ್ಕೆ ಅಂತ ಹೊರಗಡೆ ಹೋದವರ ಗತಿ ಏನು? ಆ ಬಿಸಿಲಿನಲ್ಲಿ ಬೆಂದು ಹೋಗಬೇಕು. ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗತ್ತೆ. ಏನು ಮಾಡಬೇಕು? ದೂರದ ಪ್ರಯಾಣ ಇರುತ್ತದೆ, ಹೋಗಬೇಕಾಗತ್ತೆ. ಏನು ಮಾಡಬೇಕು? ಅದಕ್ಕೆ ಹೋಗ್ತಾ ಅಲ್ಲಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡು ಹೋದರೆ ಸಂಜೆಯ ಹೊತ್ತಿನಲ್ಲಿ, ಮುಸ್ಸಂಜೆಯ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಶ್ರಮ ಆಗೋದಿಲ್ಲ ನೋಡಿ. ಯಾಕೆ? ಬಿಸಿಲಿರಲ್ಲ. ಈ ಹಗಲಿನ ಬಿಸಿಲಿನಲ್ಲಿ ಪ್ರಯಾಣ ಬಹಳ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡಬೇಕಾಗತ್ತೆ? ಅಲ್ಲಲ್ಲಿ ವಿಶ್ರಾಂತಿ ಬೇಕಾಗುತ್ತೆ. ಅದಕ್ಕೆ ಅಲ್ಲ, ಬಿಸಿಲಿದೆ ಅಲ್ವಾ, ವಿಶ್ರಾಂತಿ ಆದರೂ ಹೇಗಾಗತ್ತೆ ಅಂತಂದರೆ, ನೆರಳಿಗೆ ಹೋದರೆ ವಿಶ್ರಾಂತಿ ಆಗುತ್ತೆ. ಅಲ್ಲ, ನೆರಳಿಗೆ ಹೋದರೆ ತಾಪ ಆಗೋದಿಲ್ವಾ? ಅಲ್ಲ, ನೆರಳಿನಲ್ಲಿದ್ದಾರೆ ಅದರಿಂದ ತಾಪ ಆಗೋದಿಲ್ಲ. ಅಲ್ಲ, ನೆರಳಿನಲ್ಲಿದ್ದರಿಂದ ತಾಪ ಯಾಕೆ ಆಗಬಾರ್ದು? ಸೂರ್ಯ ಯಾಕೆ ಅವ್ರಿಗೆ ತಾಪ ಕೊಡಬಾರದು? ವಾದಿರಾಜರಂತಾರೆ, ನೀವು ಅದ್ರ ಬಗ್ಗೆ ವಿಚಾರಣೆ ಮಾಡಲಿಲ್ಲ ನೀವು ಅಂತಾರೆ ವಾದಿರಾಜರು. ವಿಚಾರ ಮಾಡಿ, ಯಾರದು ನೆರಳು? ಯಾರು? ಛಾಯಾ ಯಾರು? ಸೂರ್ಯನ ಹೆಂಡತಿ. ಛಾಯಾ ಅಂತ ಸೂರ್ಯನ ಹೆಂಡತಿ ಹೆಸರು. ಸೂರ್ಯನ ಹೆಂಡತಿಯೇ ಛಾಯಾ. ಸಂಜ್ಞಾ ಮತ್ತೆ ಛಾಯಾ ಅಂತ ಇಬ್ಬರು ಹೆಂಡತಿಯರು ಸೂರ್ಯನಿಗೆ. ಆ ಛಾಯಾ ಸೂರ್ಯನ ಹೆಂಡತಿ. ಯಾರು ಛಾಯೆ ಸಂಪರ್ಕಕ್ಕೆ ಬರ್ತಾರೆ ಅವ್ರು ಯಾಕೆ ತಾಪವನ್ನು ಕೊಡ್ತಾನೆ? ಲೋಕದ ನೀತಿ ಹಾಗೆ ತಾನೆ. ಕೆಲವು ವ್ಯಕ್ತಿಗಳು ಬಹಳ ಬಿರುಸಾಗಿರುತ್ತಾರೆ, ಬಹಳ ಖಡಕ್ಕಾಗಿರುತ್ತಾರೆ. ಅದು ಉಳಿದವರಿಗೆ ಮಾತ್ರ. ಹೆಂಡತಿಯ ಮುಂದೆ ಇವರೇ ತಣ್ಣಗಾಗಿರುತ್ತಾರೆ. ಹೆಂಡತಿಯ ಕಡೆಯವರು ಬಂದರೆ ಅವರಿಗೆ ತಾಪವೇ ಇರೋದಿಲ್ಲ. ಅವರಿಗೆ ಈ ಬಿರುಸುತನ, ಈ ಒರಟುತನ, ಇವನು ಅಷ್ಟು ಒರಟ, ಎಷ್ಟು ಸ್ನಿಗ್ಧನಾಗಿದ್ದಾನೆ, ಎಷ್ಟು ಸ್ನೇಹಮಯಿಯಾಗಿದ್ದಾನೆ, ಎಷ್ಟು ಸೌಮ್ಯನಾಗಿದ್ದಾನೆ ಅಂತ ಇರ್ತಾರೆ ಅವರು. ಯಾಕೆ ಅಂದರೆ ಈ ಒರಟುತನವನ್ನು ಅವ್ರು ನೋಡೇ ಇರೋದಿಲ್ಲ. ಆ ಹೆಂಡತಿಯ ಬಳಗ ಅಂತ ಏನಿರ್ತದೆ ನೋಡಿ, ಆ ಬಳಗದ ಮೇಲೆ ಅಲ್ಲಿಯ ಪ್ರತಿಕ್ರಿಯೆನೇ ಬೇರೆ, ಅಲ್ಲಿಯ ವರ್ತನೆಯೇ ಬೇರೆ. ಇದು ಲೋಕದ ನೀತಿ. ಇದು ಸೂರ್ಯನೂ ಕೂಡ ಅಷ್ಟೇ. ಸೂರ್ಯನಿಗೆ ಹೆಂಡತಿ ಛಾಯೆಯ ಕಡೆಯಲ್ಲಿ ಯಾರಿದ್ದಾರೆ, ಛಾಯೆಯನ್ನು ಅವಲಂಬಿಸಿಕೊಂಡು ಯಾರಿದ್ದಾರೆ, ಅವ್ರಿಗೆ ಯಾಕೆ ತಾಪ ಕೊಡ್ತಾನೋ ಅಂತ ವಾದಿರಾಜರು ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ. ಸ್ವಕಲತ್ರ ಸಾಂದ್ರ ಸಂಬಂಧ ಭಾಜಾಂ ನಹಿ ತಾಪದಾಯಿ. ಕಲತ್ರ ಅಂದ್ರೆ ಮಡದಿ. ಕಲತ್ರ ಮಡದಿಯ ಸಂಬಂಧವನ್ನ ಹೊಂದಿದವರಿಗೆ ತಾಪವನ್ನು ಕೊಡೋದಿಲ್ಲ. ಕೃಷ್ಣ ಈಗ ಗೋಪಾಲನಾಗಿ ಬಂದಿದ್ದಾನೆ, ಗೋಪಾಲನಾಗಿ ಬೆಳೀತಾ ಇದ್ದಾನೆ. ಯಾಕೆ ಕೃಷ್ಣ ಗೋಪಾಲನಾದ? ಕೃಷ್ಣ ಅವತಾರ ಮಾಡಿದ್ದು ವಸುದೇವನಲ್ಲಿ. ಈ ಗೊಲ್ಲರ ಈ ಗೋಕುಲಕ್ಕೆ ಯಾಕೆ ಬರಬೇಕಿತ್ತು ಕೃಷ್ಣ? ಈ ನಂದಗೋಪನ ಮನೆಯಲ್ಲಿ ಇರಬೇಕಿತ್ತು ಯಾಕೆ? ಮುಂದೆ ಗೋಗಳನ್ನು ನೋಡಿಕೊಂಡು ಹೋಗಬೇಕಿತ್ತು ಯಾಕೆ ಅಂತಂದ್ರೆ ಅದಕ್ಕಂತಾರೆ, ಯತೋ ಹಿ ಗೋರೋಪಧರಾಂ ಧರಿತ್ರೀಂ ಸಪಾಲಯಿಷ್ಯನ್ ಹರಿರಾವಿರಾಸೀತ್ ಸಹಾನುಕೂಲೈರಮರೈ ಸ್ವಕೀಯೈಃ ತತಸ್ಸ ಗೋಪಾಲಕ ವಂಶಜೋಭೂ. ಕೃಷ್ಣಾವತಾರ ಆಗಿದ್ಯಾಕೆ ಹೇಳಿ? ಭೂದೇವಿ ಪ್ರಾರ್ಥನೆ ಮಾಡಿದ್ದಕ್ಕೆ. ಭೂದೇವಿ ಏನಂತ ಪ್ರಾರ್ಥನೆ ಮಾಡಿದ್ದಾಳೆ? ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಕೃಷ್ಣ, ನಾರಾಯಣ ನನ್ನ ಶ್ರಮವನ್ನು ಪರಿಹರಿಸು ಅಂತ ಕೇಳಿಕೊಳ್ತಾ ಇದ್ದಾಳೆ. ಭೂದೇವಿ ಹೇಗೆ ಬಂದು ಪ್ರಾರ್ಥನೆ ಮಾಡಿದ್ಲು? ಗೋರೂಪದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಗೋರೂಪದಲ್ಲಿ ಬಂದು ಭೂದೇವಿ ಪ್ರಾರ್ಥನೆ ಮಾಡಿದ ಮೇಲೆ ಅವಳಿಗೆ ಸಂತೋಷ ಆಗಬೇಕು ಅಂತಂದ್ರೆ ಇವನು ಗೋಪಾಲನಾಗಿ ಬಿಟ್ರೆ, ನೀನು ಗೋರೂಪದಲ್ಲಿ ಬಂದಿದ್ದಿ, ಗೋವುಗಳನ್ನ ನಾನು ಪಾಲಿಸ್ತೇನೆ ಅಂತ ತೋರಿಸಿದರೆ, ಹಾಗಾದ್ರೆ ನಾನೂ ಗೋರೂಪದಲ್ಲಿ ಬಂದವಳು, ನನ್ನಿಗೂ ಇವನು ಪಾಲಕನಾಗಿದ್ದಾನೆ ಅನ್ನೊಂದು ಅಚಲವಾದ ವಿಶ್ವಾಸ ಆ ಅಚಲೆಗೆ ಅಂದ್ರೆ ಭೂಮಿಗೆ ಬರ್ತದೆ ಅನ್ನುವ ದೃಷ್ಟಿಯಿಂದ ಕೃಷ್ಣ ಅವನು ಗೋಪಾಲಕನಾಗಿ ಬರ್ತಾ ಇದ್ದಾನೆ. ಅವನೊಬ್ಬನೇ ಬಂದದ್ದಲ್ಲ. ಆ ಗೋರೂಪಳಾದ ಭೂದೇವಿಯ ಜೊತೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಯಾರು ದೇವತೆಗಳು ಬಂದಿದ್ರಲ್ಲ, ಆ ದೇವತೆಗಳನ್ನು ಸೇರಿಸಿಕೊಂಡ. ನೋಡಿ, ನೀವೆಲ್ಲ ಗೋರೂಪಳಾದ ಭೂಮಿಯ ಪ್ರಾರ್ಥನೆಯನ್ನ ಮಾಡೋದಕ್ಕಿಂತ ನೀವು ಬಂದಿದ್ದೀರಿ, ಅದಕ್ಕೆ ನೀವು ಬನ್ನಿ, ನೀವು ಗೋಪಾಲಕರಾಗಿ, ನಾನು ಗೋಪಾಲಕನಾಗ್ತೇನೆ. ನಾವೆಲ್ಲ ಸೇರಿ ಆ ಗೋರೂಪಳಾದ ಭೂಮಿ, ಅವಳೇನು ದುಃಖ ಪಡ್ತಾ ಇದ್ದಾಳೆ, ಕಣ್ಣೀರಿಡ್ತಾ ಇದ್ದಾಳೆ, ಅವಳ ಕಣ್ಣೀರನ್ನು ಒರೆಸೋಣ, ಅವಳನ್ನ ಸಂತೋಷಪಡಿಸೋಣ ಅಂತ ಕೃಷ್ಣ ಗೋಪಾಲಕನಾಗ್ತಾ ಇದ್ದಾನೆ. ಇಷ್ಟು ಕೃಷ್ಣಾವತಾರದ ಈ ಪ್ರಸಂಗವನ್ನ ಬಹಳ ಸೊಗಸಾಗಿ ತಿಳಿಸ್ತಾ ಜಾತಕರ್ಮ ನಡೀತಾ ಇದೆ.
ಹುಟ್ಟಿದ ಕೂಡಲೇ ಜಾತಕರ್ಮ ಆಗಬೇಕು ಅಂತ ಶಾಸ್ತ್ರದ ಕ್ರಮ. ಆ ಜಾತಕರ್ಮವನ್ನು ಮಾಡುತ್ತಾರೆ. ಅಜನ್ಮನಸ್ತಸ್ಯ ಹಿ ಜಾತಕರ್ಮ ವಿಧಾಯ ವಿಪ್ರಾ ವಿದಧುರೋ ವಿಧಿಜ್ಞಾ ಮಧೋಃ ಕುಲೇ ಜಾತಮಪಿ ಸ್ವಮಂತ್ರ ಮಧುಶ್ರಿಯ ಮಾಧವ ಮಾದಿದೇವಂ. ಜಾತಕರ್ಮ ಆಗುವಾಗ ನಕ್ಷತ್ರವನ್ನು ನೋಡಿ ಅದರಿಂದ ಒಂದು ಹೆಸರನ್ನು ಹೇಳುವಂತಹ ಕ್ರಮ. ಆ ರೀತಿಯಲ್ಲಿ ಕೃಷ್ಣನಿಗೆ ಆವಾಗ ಜಾತಕರ್ಮವನ್ನು ಮಾಡ್ತಾ ಏನು ಅಂತ ಕರೆದ್ರು, ಏನು ಅಂತ ಹೇಳಿದರು. ಮಾಧವ ಮಾಧವ ಅಂತ ಹೇಳಿದ್ರಂತೆ. ಮಾಧವ ಅಂದ್ರೆ ಏನು? ಪರಮಾತ್ಮನಿಗೆ ಅದು ಹೊಸದಾಗಿ ಬಂದಂತಹ ಹೆಸರಲ್ಲ. ಅದು ಅವನು ಲಕ್ಷ್ಮೀದೇವಿಗೆ ಧವ ಪತಿಯಾದದ್ದರಿಂದ ಅವನು ಮಾಧವ, ಲಕ್ಷ್ಮೀಪತಿ. ಮಾಧವ ಅಂತನೋ ಹೆಸರು ಇದ್ದೇ ಇದೆ ಅವನಿಗೆ. ಈಗ ಮಾಧವ ಅಂತ ಯಾಕೆ ಕರೆದ್ರು ಅಂತಂದ್ರೆ ಮಧುಕುಲದಲ್ಲಿ ಬಂದಿದ್ದಾನೆ, ಆದ್ದರಿಂದ ಮಾಧವ. ಅಂದ್ರೆ ಇವನಿಗೆ ಹುಟ್ಟೇ ಇಲ್ಲಲ್ಲ, ಹುಟ್ಟೇ ಇಲ್ಲದೆ ಇರುವಂತಹ ಇವನಿಗೆ ಮಧುಕುಲದಲ್ಲಿ ಬಂದವನು ಮಾಧವ ಅಂತ ಹೇಳೋದು ಹೇಗೆ? ಹಾಗೆ ಮಾಧವ ಅಂತ ಹೇಳಿ ಬರಲ್ಲಲ್ಲ. ಮಧೋಃ ಕುಲೆ ಅಜಾತಮಪಿ, ಅಲ್ಲಿ ಹುಟ್ಟಿದವನಲ್ಲ ಇವನೇನು. ಆದರೆ ಸ್ವಮಂತ್ರ ಮಧುಶ್ರಿಯ ಮಾಧವಂ ಆದಿದೇವಂ, ಇವನು ಮಾಧವ. ಯಾಕೆ ಮಾಧವ ಅಂತಂದ್ರೆ ಮಧು ಸಂಬಂಧಿ, ಆದ್ದರಿಂದ ಮಾಧವ. ಯಾವ ಮಧು ಅಂದ್ರೆ ಜೇನು. ಮಧು ಅಂತಂದ್ರೆ ಜೇನು. ಅವನ ಮಾತು ಏನಿದೆ ಅದು ಜೇನಿನಂತಹ ಸಿಹಿಯಾದಂತಹ ಮಾತು. ಆ ಸಿಹಿಯಾದ ಮಾತಿನಿಂದ ಜಗತ್ತನ್ನೆಲ್ಲವನ್ನೂ ಕೂಡ ತನ್ನ ವಶದಲ್ಲಿ ಇಡ್ತಾನೆ ಇವನು. ಆ ಮಾತಿನಿಂದ ಜಗತ್ತು ಸರಿದಾರಿಯಲ್ಲಿ ಇರುವಂತೆ ಮಾಡ್ತಾನೆ. ಗೀತೋಪದೇಶದಿಂದ ಎಷ್ಟು ಜನ ಇವತ್ತು ಉದ್ಧತರಾಗ್ತಾ ಇದ್ದಾರೆ. ಇಂತಹ ಮಧುಮಯವಾದಂತಹ ಮಾತು ಉಳ್ಳವನು ಅನ್ನುವ ಕಾರಣದಿಂದ ಅವನನ್ನ ಮಾಧವ ಮಾಧವ ಅಂತ ಕರೀತಾ ಇದ್ದಾರೆ. ಹೀಗೆ ಕೃಷ್ಣನಿಗೆ ಜಾತಕರ್ಮ ಆಯಿತು. ಜಾತಕರ್ಮ ಆದ ಮೇಲೆ ಸ್ತನ್ಯಪಾನ, ಇದು ಶಾಸ್ತ್ರೀಯ ಕ್ರಮ. ಹಾಗೆ ಮೊದಲಿಗೆ ಜಾತಕರ್ಮ ತತ್ಕ್ಷಣದಲ್ಲಿ ಹುಟ್ಟಿದ ಕೂಡಲೇ ಜಾತಕರ್ಮ ಆಗಬೇಕು. ನಂತರದಲ್ಲಿ ಸ್ತನ್ಯಪಾನವನ್ನು ಮಾಡಿಸಬೇಕು ತಾಯಿಯಾದವಳು ಅಂತ. ಕೃಷ್ಣನಿಗೆ ಸ್ತನ್ಯಪಾನ ಆಗಬೇಕೀಗ. ಕೃಷ್ಣನಿಗೆ ಸ್ತನ್ಯಪಾನ ಅಂದರೆ ಕೃಷ್ಣ ಅವನು ಕ್ಷೀರ ಸಮುದ್ರದ ಒಡೆಯ, ಅವನು ಕ್ಷೀರ ಸಮುದ್ರದಲ್ಲಿ ಮಲಗಿರೋವನು. ಅವನಿಗೆ ಹಾಲಿನ ಅಪೇಕ್ಷೆ ಏನಾದರೂ ಇದೆಯಾ? ಮತ್ತಿನ್ನ ಸ್ತನ್ಯಪಾನ ಮಾಡ್ತಾನೆ ಇವನು ಕೃಷ್ಣ ಅಂತಂದ್ರೆ ವಾದಿರಾಜರಂತಾರೆ, ಸ್ತತಸ್ಸ ಕೃಷ್ಣ ಕೃತ ಜಾತ ಕರ್ಮ ಪ್ರಚಕ್ರಮೆಂಬಾ ಸ್ತನಪಾನ ಕರ್ಮ ಸ್ವವೀಕ್ಷಣೇನೈವ ಮುಹುಸ್ಸೃತಂ ತತ್ ಪಯೋ ಮುಧಾಸ್ಯಾದಿತಿ ಚಿಂತಯೇವ. ಕೆಲವೊಮ್ಮೆ ಬಡಿಸುವಾಗ ಬೇಕಾ ಏನಾದರೂ ಅಂತ ಕೇಳಿದರೆ ಇನ್ನೂ ಇದೆಯಾ ಅಂತ ಕೇಳ್ತಾರೆ. ಇನ್ನೂ ಇದೆಯಾ? ಹಾಗಾದರೆ ಹಾಕಿ ಅಂತ. ಅಂದರೆ ಆ ಇರುವ ವಸ್ತು ವ್ಯರ್ಥ ಆಗಬಾರ್ದು, ನನಗೆ ಹಾಕಿ ಅಂತ. ಹಾಗೆ ಹಾಗಿಸ್ಕೊಳ್ಳೋ ಕ್ರಮ ಇರುತ್ತೆ ನೋಡಿ ಕೆಲವರದ್ದು. ಎಲ್ಲರದ್ದು ಹಾಗಲ್ಲ. ಕೆಲವರು ಹಾಗೆ ಭೋಜನವನ್ನು ಮಾಡುವಾಗ ಇನ್ನು ಉಳಿತದೆ ಅಂತಂದರೆ ನನಗೆ ಹಾಕಿ, ಅದನ್ನ ಯಾಕೆ ವ್ಯರ್ಥ ಮಾಡಬೇಕು, ನನಗೆ ಹಾಕಿ ನಾನು ತಿಂತೇನೆ ಅಂತ. ಅಂದರೆ ಅವ್ರು ತೋರಿಸಿಕೊಳ್ಳೋದು ಹಾಗೆ, ನನಗೇನು ಬೇಕಾಗಿಲ್ಲ, ಆದರೆ ಪದಾರ್ಥ ವ್ಯರ್ಥ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾನೆ ಕೆಲವರು ಲೋಕದಲ್ಲಿ. ಹಾಗೆ ಕೃಷ್ಣ ನನಗೇನು ಬೇಕಾಗಿಲ್ಲ, ಆದರೆ ಕೃಷ್ಣ ಇಂತಹ ಮುದ್ದಾಗಿರುವಂತಹ ಮಗ, ಇಂತಹ ಅತ್ಯಂತ ಲೋಕೋತ್ತರನಾಗಿರುವಂತಹ ಈ ಶಿಶುರೂಪದಲ್ಲಿರುವ ಕೃಷ್ಣನನ್ನು ನೋಡ್ತಾ ಇದ್ರೆ ಯಶೋದೆ ಎದೆ ಹಾಲು ಉಕ್ಕತ್ತೆ. ಕೃಷ್ಣ ಸ್ತನ್ಯಪಾನವನ್ನು ಮಾಡಲಿಲ್ಲ ಅಂತಾದ್ರೆ ವ್ಯರ್ಥ ಆಗಿಬಿಡುತ್ತೆ ನೋಡಿ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ? ಅವನು ಸ್ತನ್ಯಪಾನವನ್ನು ಮಾಡಿದ ಅಂತ ಹೇಳ್ತಾರೆ. ಪುರಾಜನನ್ಯ, ಅದಕ್ಕೆ ಒಂದ್ಸತಿ ಸ್ತನ್ಯಪಾನ ಮಾಡಿದ್ರೆ ಆಗಿತ್ತು, ಪುನಃ ಯಾಕೆ ಸ್ತನ್ಯಪಾನ ಮಾಡಬೇಕಿತ್ತು? ಅದಕ್ಕಂತಾರೆ ಪುರಾಜನನ್ಯ ಸ್ತನಪಾನ ಜಾತ ಸುಖಾನಭಿಜ್ಞೋ ಜನಿರೇಶ ಕೃಷ್ಣ ಪಪೌ ಸ್ತನ ಕ್ಷೀರ ಮತೃಪ್ತ ಕಲ್ಪ ಪ್ರಿಯೇಶು ನೂತ್ನೇಶು ಹಿ ಕಸ್ಯ ತೃಪ್ತಿ. ಯಾವುದೋ ಒಂದು ಊರಿಗೆ ಹೋಗಿರುತ್ತೇವೆ, ಈ ಊರಿನ ಇದೊಂದು ಹೊಸ ಭಕ್ಷ್ಯ ಇದು ಅಂತ ಮಾಡಿ ಬಡಿಸ್ತಾರೆ. ನಾವು ಅದರ ರುಚಿಯನ್ನು ನೋಡಿರೋದಿಲ್ಲ. ಅದನ್ನ ಹೊಸದಾಗಿ ನಾವು ಅದನ್ನು ತಗೊಳ್ಳುವಾಗ ಅದು ಒಂದು ತಿಂದರೆ ತೃಪ್ತಿ ಆಗಲ್ಲ, ಅದು ಇನ್ನೊಂದು ತಿನ್ನೋಣ ಅಂತ ಅನಿಸತ್ತೆ. ಎರಡು ತಿಂದ ಮೇಲೆ ಮತ್ತೆ ಮೂರನೇ ತಿನ್ನೋಣ ಅಂತ ಸಾಮರ್ಥ್ಯ ಇದ್ದವ್ರಿಗೆ ಎಲ್ರಿಗೂ ಆಗಲ್ಲ. ಆ ರೀತಿಯಲ್ಲಿ ಮೂರನೇ ತಿನ್ನೋಣ ಅಂತ ಅನಿಸತ್ತೆ.
ಅಂದರೆ ತಿಂದಷ್ಟು ಹೊಸದಾದದ್ದು ಯಾವುದು ಹೊಸ ಪದಾರ್ಥ ಇದೆ, ಹೊಸ ಪದಾರ್ಥ ಸಿಕ್ಕಾಗ ಇನ್ನಷ್ಟು ಬೇಕು, ಇನ್ನಷ್ಟು ರುಚಿಕರವಾದ ಹೊಸದಾದ ಪದಾರ್ಥ ಸಿಕ್ಕಾಗ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅಂತ ಅನಿಸುತ್ತೆ ನೋಡಿ. ಬಂಗಾರದ ಅಂಗಡಿಗೆ ಹೋದಾಗ ಯಾವುದಾದ್ರೂ ಒಂದು ಆಭರಣ ತೋರಿಸಿದರೆ ಅವರು ಅಂಗಡಿಯವರು ಅದಕ್ಕೆ ಬೇಕು ಅಂತಲೇ 10 ಎದುರುಗಡೆ ಇಡ್ತಾರೆ. ನೀವು ಇದನ್ನು ನೋಡಿ ಇದು ಚೆನ್ನಾಗಿದೆ, ಅದನ್ನು ನೋಡಿ ಅದು ಚೆನ್ನಾಗಿದೆ ಅಂತ. ಅದನ್ನು ನೋಡಿದಾಗ ಅದು ಬೇಕು ಅಂತ ಅನಿಸುತ್ತೆ, ಇನ್ನೊಂದು ನೋಡಿದ ತಕ್ಷಣ ಅದು ಬೇಕು ಅಂತ ಅನಿಸುತ್ತೆ. ಆ ಬಣ್ಣ ಬಣ್ಣದ ದೀಪಗಳು, ಅದರ ಮಧ್ಯದಲ್ಲಿ ಅವರ ವಿನ್ಯಾಸ, ಅವರು ತೋರಿಸುವ ಕ್ರಮ, ಅದನ್ನೆಲ್ಲ ಆಕರ್ಷಣೆಗಳಿಂದ ಇನ್ನಷ್ಟು ಬೇಕು 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 ಅಂತನೋ ಹಂಬಲ ಆಗತ್ತೆ ನೋಡುವಂಥವರಿಗೆ. ಆದರೆ ಜಾಸ್ತಿ ಪ್ರವೃತ್ತಿ ಮಾಡಲ್ಲ, ಯಾಕೆಂದ್ರೆ ಕಿಸೆ ಬರಿದಾಗತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಪ್ರವೃತ್ತಿ ಮಾಡಲ್ಲ ಹೊರತಾಗಿ ಅದು ಬೇಕು ಅಂತ ಹಂಬಲ ಎಲ್ಲಿಗೂ ಬಂದೇ ಬರುತ್ತೆ. ಹಾಗೆ ಕೃಷ್ಣ ನೋಡಿದಂತೆ ಅವನಿಗೆ ಪಾಪ ಇದು ಹೊಸ್ತು, ಇದು ಅವನಿಗೆ ಹೊಸ್ತು. ಯಾಕೆ? ಕೃಷ್ಣ ಇಂದು ಸ್ತನ್ಯಪಾನ ಮಾಡಿದವನೇ ಅಲ್ಲ ನೋಡಿ. ಅವನು ನರಸಿಂಹನಾದಾಗ ಏನಾದ್ರು ಸ್ತನ್ಯಪಾನ ಮಾಡಿದ್ನ, ಇನ್ನ ಮತ್ಸ್ಯನಾಗಿ ಬಂದಾಗ ಏನಾದರೂ ಸ್ತನ್ಯಪಾನ ಮಾಡಿದ್ನ, ಕೂರ್ಮನಾಗಿ ಬಂದಾಗ ಏನಾದರೂ ಸ್ತನ್ಯಪಾನ ಮಾಡಿದ್ನ. ಹೀಗಾಗಿ ಅವನಿಗೆ ಸ್ತನ್ಯಪಾನ ಮಾಡೋ ಅಭ್ಯಾಸನೇ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ. ಇದೊಂದು ಹೊಸದು, ಇದು ಸ್ತನ್ಯಪಾನ ಅಂತನ್ನೋದೇ ಹೊಸದು. ಇದನ್ನ ನೋಡಿ ಕೃಷ್ಣನಿಗೆ ಕುತೂಹಲ, ಹೀಗಾಗಿ ಪುನಃ ಪುನಃ ಸ್ತನ್ಯಪಾನವನ್ನ ಮಾಡ್ತಾ ಇದ್ದಾನೆ. ಬಹೂನಿ ಪುಣ್ಯಾನಿ ಸ ನಂದ ಪತ್ನ್ಯಾ ಹೃದಯ ಸ್ಥಿರೀಕರ್ತು ಮುರೋಜ ದುಗ್ಧಂ ಪಪೌ ಪ್ರದೇಶಾರ್ಥಿತ ಏವ ಶೌರಿ ನಚೇತ್ ಸುತೃಪ್ತಸ್ಯ ಕುತಸ್ತದಿಚ್ಛಾ. ಕೃಷ್ಣ ನಿತ್ಯ ತೃಪ್ತ ಅಂತ ಹೇಳ್ತೀರಲ್ವಾ ನೀವು, ಅವನು ನಾರಾಯಣ. ನಾರಾಯಣನಿಗೆ ಆಪ್ತಕಾಮಸ್ಯ ಕಾಸ್ಪೃಹ. ಅವನು ಪಡೆಯದೇ ಇರುವಂತಹದ್ದು ಯಾವುದು ಇಲ್ಲವೇ ಇಲ್ಲ, ಅವನಿಗೆ ಹೊಸದು ಅಂತಲೇ ಯಾವುದಿಲ್ಲ. ಅವನು ಎಲ್ಲವನ್ನೂ ಪಡೆದಿದ್ದಾನೆ, ನಿತ್ಯ ತೃಪ್ತನಾಗಿದ್ದಾನೆ ಅಂತ ಹೇಳ್ತಿರುವಾಗ, ನಿತ್ಯ ತೃಪ್ತನಾದಂತಹ ಕೃಷ್ಣ ಪುನಃ ಪುನಃ ಸ್ತನ್ಯಪಾನವನ್ನು ಮಾಡ್ತಾನೆ ಅಂತಂದ್ರೆ ಅವನಿಗೆ ಯಾಕೆ ಈ ಬಯಕೆ ಬಂತು, ಅವನಿಗೆ ಯಾಕೆ ಈ ಆಸೆ ಬಂತು ಅಂತಂದ್ರೆ ವಾದಿರಾಜರಂತಾರೆ ಅವನಿಗೆಲ್ಲಿದೆ ಆಸೆ ಅಂತ. ಮತ್ತೆ ಪುನಃ ಪುನಃ ಸ್ತನ್ಯಪಾನವನ್ನು ಮಾಡ್ತಾನಲ್ಲ ಕೃಷ್ಣ, ಬೆಳಗ್ಗೆ ಮಾಡ್ತಾನೆ, ಮಧ್ಯಾಹ್ನ ಮಾಡ್ತಾನೆ, ಸಂಜೆ ಮಾಡ್ತಾನೆ, ರಾತ್ರಿ ಪುನಃ ಪುನಃ. ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ 4 ಹೊತ್ತು ಅಂತೇನಿರಲ್ಲ, ಪುನಃ ಪುನಃ ಸ್ತನ್ಯ ಮಾಡುವಂತಹ ಕ್ರಮ. ಹಾಗೆ ಸ್ತನ್ಯಪಾನವನ್ನ ಮಾಡ್ತಾ ಇದ್ದಾನೆ ಕೃಷ್ಣ. ಯಾಕೆ ಮಾಡ್ತಾನೆ ಪುನಃ ಪುನಃ ಸ್ತನ್ಯಪಾನವನ್ನ? ವಾದಿರಾಜರಂತಾರೆ ಅದು ಅವನಿಗೇನು ಬೇಕಾಗಿಲ್ಲ ಸ್ತನ್ಯಪಾನ ಮಾಡುವುದಿಲ್ಲ, ಆದರೂ ಕೃಷ್ಣ ಸ್ತನ್ಯಪಾನವನ್ನ ಮಾಡ್ತಾನೆ ಯಾಕೆ ಅಂತಂದ್ರೆ, ಈ ಯಶೋದೆ ನೋಡಿ, ಯಶೋದೆ ಎಂತಹ ಪುಣ್ಯವಂತಳು, ಎಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡಿಕೊಳ್ಳುತ್ತಾ ಇದ್ದಾಳೆ. ಬೆಳಗ್ಗೆ ಕೃಷ್ಣನನ್ನ ಹಾಡು ಹೇಳಿ ಎಬ್ಬಿಸ್ತಾಳೆ, ಸುಪ್ರಭಾತ ಹೇಳಿ ಎಬ್ಬಿಸ್ತಾಳೆ, ಅವನನ್ನ ಚೆನ್ನಾಗಿ ಅಭ್ಯಂಗ ಮಾಡಿಸಿ ಸ್ನಾನವನ್ನು ಮಾಡಿಸ್ತಾಳೆ. ಅದೇ ರೀತಿಯಲ್ಲಿ ವಸ್ತ್ರಾಲಂಕಾರಗಳನ್ನು ಮಾಡ್ತಾ ಇದ್ದಾಳೆ, ಬಗೆ ಬಗೆಯ ವಸ್ತ್ರಗಳನ್ನು ತೊಡಿಸ್ತಾಳೆ, ಕೇಶಾಲಂಕಾರ ಮಾಡ್ತಾಳೆ. ಅದೇ ರೀತಿಯಲ್ಲಿ ಅವನಿಗೆ ಅನೇಕ ರೀತಿಯಾದಂತಹ ಅವನಿಗೆ ಬೇಕಾಗಿರುವಂತಹ ಆಭರಣಗಳನ್ನು ತೊಡಿಸ್ತಾಳೆ. 1 ಅವನನ್ನು ತೊಟ್ಟಲಲ್ಲಿ ಹಾಕಿ ತೂಗುತ್ತಾಳೆ, ಮಲಗಿಸ್ತಾಳೆ, ಹಾಡು ಹೇಳುತ್ತಾಳೆ. 1 ಅವಳು ಮಾಡ್ತಾ ಇರೋ ಸೇವೆ. ದೇವರಿಗೆ ಒಂದೊಂದು ಸೇವೆ ಮಾಡಿದರೂ ಎಷ್ಟೆಲ್ಲ ಪುಣ್ಯ ಬರುತ್ತದೆ. ಇವಳು ಇಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ತಾ ಇದ್ದಾಳೆ. ಹೊರಗಡೆ ಹೋಗಿ ಸಾಕಷ್ಟು ಸಂಪಾದನೆ ಮಾಡಿ ಬಂದರೆ ಅದನ್ನ ಇಡ್ಲಿಕ್ಕೆ ಮನೆಯಲ್ಲಿ ಸ್ಥಳ ಬೇಕಲ್ಲ, ಅದಕ್ಕೊಂದಿಷ್ಟು ಅವಕಾಶ ಮಾಡಿಕೊಡ್ಬೇಕು ನೋಡಿ. ಅದಕ್ಕೆ ಒಂದು ಕೋಣೆಯನ್ನು ಖಾಲಿ ಮಾಡಿ, ನೋಡಿಯಪ್ಪ ಇಷ್ಟು ಸಂಪಾದನೆ ಮಾಡ್ತಾರೆ ಅಂತಂದು ಇಲ್ಲಿ ಹಾಕಿ ಅಂತ ಹೇಳುವಂತೆ ಕೃಷ್ಣ ಏನು ಮಾಡಿದ, ಇಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೀಯಲ್ಲ, ನೀ ಈ ಪುಣ್ಯ ಎಲ್ಲಿ ಇಟ್ಕೊಳ್ತಿ ಅಂತ ಕೇಳಿದ್ನಂತ ಯಶೋದೆ ಹತ್ರ. ಅವಳಿಗೇನು ಗೊತ್ತೇ ಆಗಲಿಲ್ಲಂತ. ನಾನು ತಾಳು ನಿನ್ನ ವ್ಯವಸ್ಥೆ ಮಾಡ್ತೇನೆ ಅಂತ ಕೃಷ್ಣ. ನೀನು ನನ್ನ ಇಷ್ಟು ಸೇವೆಯನ್ನ ಮಾಡಿ ನೀನಿಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ತಾ ಇದ್ದಿ, ಈ ಪುಣ್ಯವನ್ನೆಲ್ಲ ತುಂಬೋದಕ್ಕೆ ಸ್ಥಳವೇ ಇಲ್ಲ, ಅದಕ್ಕೆ ಒಂದಿಷ್ಟು ಸ್ಥಳವನ್ನು ಕಲ್ಪಿಸಿಕೊಡ್ತೇನೆ ಅಂತ ಕೃಷ್ಣ ಅವಳ ಹೃದಯದಲ್ಲಿರುವಂತಹ ಕ್ಷೀರವನ್ನೆಲ್ಲ ಸ್ವೀಕಾರ ಮಾಡಿ, ನಿನ್ನ ಹೃದಯ ಈಗ ಬರಿದಾಗಿದೆ, ಅಲ್ಲಿ ಈ ಪುಣ್ಯವನ್ನು ತುಂಬುತ್ತೇನೆ ಅಂತ ಕೃಷ್ಣ ಅವನು ಮಕ್ಕಳು ಸ್ತನ್ಯಪಾನ ಮಾಡುವಾಗ ಇನ್ನೊಂದು ಕೈಯಲ್ಲಿ ಇನ್ನೊಂದು ಎದೆಯನ್ನು ಹಿಡಿದು ಸ್ತನ್ಯಪಾನ ಮಾಡ್ತಾ ಇರ್ತಾರೆ. ಅದು ತನ್ನ ಕೈಯಿಂದ ಪುಣ್ಯವನ್ನು ಧಾರೆ ಎರೆದು ತುಂಬುತ್ತಾ ಇದ್ದಾನೆ ಅಂತನ್ನುವ ರೀತಿಯಲ್ಲಿ ವಾದಿರಾಜರು ಚಮತ್ಕಾರದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣನ ಒಂದೊಂದು ಲೀಲೆಯೂ ಕೂಡ ಅದು ಅದ್ಭುತ, ಅದು ಚಿಂತನೀಯ. ಕೃಷ್ಣ ಹೀಗೆ ಸ್ತನ್ಯಪಾನ ಮಾಡ್ತಾನೆ, ಅವನು ಪೂತನ ಸಂಹಾರವನ್ನ ಮಾಡ್ತಾನೆ. ಆ ಚಿಂತನೆಯನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲ ಭಕ್ತಿ ಸುಧಾ ಜ್ಞಾನವಾಹಿನಿಯ ಶ್ರೋತೃ ವೃಂದಕ್ಕೆ ಶ್ರೀಕೃಷ್ಣನ ಪರಮಾನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ
ಎರಡು ಮಾತನ್ನ ಶ್ರೀ ಗುರು ಮಧ್ವೇಶಾರ್ಪಣ ವಸ್ತು.